ಅಬ್ದುಲ್ ರಜಾಕ್, ಮುಸ್ಲಿಮೇತರ 6 ಧರ್ಮದ ಸಮುದಾಯಗಳು ಯಾರು ಭಾರತಕ್ಕೆ ಬಂದಿದ್ದಾರೆ ಅವರಿಗೆ ಅವಕಾಶ, ಮುಸ್ಲಿಮರನ್ನ ಹೊರಗಿಡಲಾಗಿದೆ. ಇದರಿಂದ ಯಾಕೆ ಅಂದ್ರೆ 3 ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಾಗಿರೋದ್ರಿಂದ ಅವರಿಗೆ ಅಲ್ಲಿ ಎಲ್ಲಾ ಅಧಿಕಾರಿಗಳು ಇರೋದ್ರಿಂದ. ಈ ದೇಶದ ಜನತೆ 2014ರಲ್ಲಿ ಮೋದಿಯವರ ಮೇಲೆ ವಿಶ್ವಾಸ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಲೆಕ್ಷನ್ ಕ್ಯಾಂಪೇನಲ್ಲಿ ಮೋದಿಯವರು ಫಸ್ಟ್ ಬಂದಿದ ತಕ್ಷಣ ಅಚ್ಚೇದೇನ್ ಅಂತ ಹೇಳ್ಬಿಟ್ಟು ಸುಮ್ಮನಿದ್ಬಿಡೋದು. ಜನ ಎಲ್ಲ ಆನೆವಾಲೆ ಅಂತ ಹೇಳ್ತಾ ಇದ್ರು. 10 ವರ್ಷ ಆಯ್ತು, ಅಚ್ಚೇ ದಿನ ಬಂದಿಲ್ಲ. ಕಾಲಾದಾನ್ ಲಾನೆವಾಲೆ ಅಂತ ಹೇಳಿದ್ರು, 5 ಪೈಸಾ ತಂದಿಲ್ಲ. ದೇಶದ ಹಣ ತಗೊಂಡು ಇವ್ರ ಫ್ರೆಂಡ್ಸು ಓಡೋದ್ರು. ಮಧ್ಯ ಮಾತಾಡಿದ್ರೆ ಮೋಹನ್ ಗೌಡ್ರೆ ನೀವು ಒಂದು ಶಬ್ದ ಮಾತಾಡಕ್ಕಾಗಲ್ಲ. ಮಧ್ಯ ಮಾತಾಡಿದ್ರೆ ನೀವು ಮಾತಾಡಿದಾಗ ಒಂದು ಶಬ್ದ ಮಾತಾಡಕ್ಕಾಗಲ್ಲ. ವೆರಿ ಕ್ಲಿಯರ್. ನೀವು ಯಾರು ನನಗೆ ಹೇಳಕ್ಕೆ? ಸ್ಕೂಲ್ ಟೀಚರ್ ಪಾಕಿಸ್ತಾನದ Madam, I am coming to the subject. You cannot directly jump. You have to climb the stairs. 4 ಜನ ಇದ್ದೀರಿ ಸರ್, 1 ಗಂಟೆ ಚರ್ಚಾ ಕಾರ್ಯಕ್ರಮ ಪ್ರಸ್ತಾವನೆ ಮೇಲೆ ಆಕ್ರಮಣ ಆಯ್ತು, ಅದ್ರ ಬಗ್ಗೆ ಮಾತಾಡಿ. ಯಾಕಾಯ್ತು? ಪ್ರಥಮ ಪಾಕಿಸ್ತಾನದ ದಲಿತ ಮಿನಿಸ್ಟರ್ ಮೇಲೆ ಯಾಕೆ ಅಟ್ಯಾಕ್ ಆಯ್ತು, ಅದ್ರ ಬಗ್ಗೆ ಮಾತಾಡಿ. ಜನರು ವೋಟ್ ಕೊಟ್ಟಿದ್ದು ಮೋದಿಗೆ, ಈ ದೇಶಕ್ಕೆ ಉದ್ಧಾರ ಮಾತಾಡಕ್ಕೆ. ಅದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಉದ್ಧಾರ ಮಾಡಕ್ಕಲ್ಲ, ಪಾಕಿಸ್ತಾನಕ್ಕೆ ಇರ್ಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ರೈತರ ಆದಾಯವನ್ನ ಡಬಲ್ ಮಾಡ್ತೀನಿ ಅಂತ ವಿಶ್ವಾಸ ಮಾಡಿ ವೋಟ್ ಕೊಟ್ಟಿದ್ದು ಈ ದೇಶವನ್ನು ಉದ್ಧಾರ ಮಾಡಕ್ಕೆ. ಇವತ್ತು ಇವ್ರು ಬಂದ್ಬಿಟ್ಟು ಈ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಹಿಂದೂಗಳಿಗೋಸ್ಕರ ನಾನಿದ್ದೀನಿ ಅಂತ ಹೇಳೋದು ಈ ದೇಶದ ಸಂವಿಧಾನದ ವಿರೋಧ. ಸೆಕ್ಷನ್ 14 ಆಫ್ ಕಾನ್ಸ್ಟಿಟ್ಯೂಷನ್, ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ. ಎಲ್ಲರನ್ನ ನಾವು ಇವ್ರು ನೋಡಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಮಾಣ ವಚನ ಏನಂತ ಸ್ವೀಕರಿಸ್ತಾರೆ? ತಾರತಮ್ಯ ಯಾರ ಹತ್ರನೂ ಮಾಡಲ್ಲ, ಎಲ್ಲರನ್ನ ಒಂದೇ ಕಣ್ಣಿಂದ ನೋಡ್ಕೊಳ್ತೀವಿ. ಇವತ್ತು ನೀವು ಬರೀ ಹಿಂದೂಗಳಿಗೆ ನೀವು ಅದೇ ಸಂದರ್ಭದಲ್ಲಿ ಧರ್ಮದ ಆಧಾರದ ಏನ್ ಸಂಬಂಧ? ಭಾರತದ ಮುಸಲ್ಮಾನರಿಗೂ ಈ ಕಾನೂನಿಗೂ ಏನ್ ಸಂಬಂಧ? ನೀವು ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಈ ಡಿಬೇಟ್ ಮಾಡಬೇಕು. ಈ ಕಾನೂನನ್ನ ಮಾಡಿರೋ ಈ ಕಾನೂನು ನಿಮ್ಗೂ ಅದಕ್ಕೂ ಏನ್ ಸಂಬಂಧ? ಈ ದೇಶದ ಮುಸಲ್ಮಾನರಿಗೂ ಈ ಕಾನೂನಿಗೂ ಏನ್ ಸಂಬಂಧ? ಅದೇನ ನಿಮ್ಗೆ ಉತ್ತರ ಕೊಡ್ತೀರಾ ಕೇಳಿಸ್ಕೊಳ್ಳಿ. ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ? ರೈಟ್ ಟು ಈಕ್ವಾಲಿಟಿ. ನೀವು ಧರ್ಮದ ಆಧಾರದ ಯಾವುದೇ ಒಂದು ಕಾನೂನು ಧರ್ಮದ ಆಧಾರದ ಮೇಲೆ ಈಕ್ವಾಲಿಟಿ ಇಲ್ಲ. ವೈ ಯುವರ್ ಅಫಿಡೇವಿಟ್ ಅಲ್ಲಿ ಮುಸಲ್ಮಾನರ ಬಗ್ಗೆ, ಭಾರತದ ಮುಸಲ್ಮಾನರ ಬಗ್ಗೆ ನಿಮಗೆ ಆ ದೇಶದ ಹಿಂದೂಗಳಿಗೆ ಕಾಳಜಿ, ನನಗೆ ಆ ದೇಶದ ಮುಸಲ್ಮಾನರಿಗೆ ಕಾಳಜಿ ಇರಬೇಕಾ? ಕುತ್ಕೊಳ್ರಿ ಸುಮ್ಮನೆ. ಮೋದಿಗೆ ಪಾಕಿಸ್ತಾನದ ಹಿಂದೂಗಳ ಮೇಲೆ ಕಾಳಜಿ ಇರ್ಬೋದು, ನನಗೆ ಪಾಕಿಸ್ತಾನದ ಮುಸಲ್ಮಾನರ ಮೇಲೆ ಕಾಳಜಿ ಇರಬಾರ್ದ? ಚಮತ್ಕಾರ. 1947ರಲ್ಲಿ ದೇಶದ ವಿಭಜನೆ ಯಾವ ಆಧಾರದ ಮೇಲೆ ಆಯ್ತು? ಧರ್ಮದ ಆಧಾರದ ಮೇಲೆ ಆಯ್ತು. ಅವಾಗ ಸಂವಿಧಾನ ಇರಲಿಲ್ಲ. ಸಂವಿಧಾನ ದೇಶ ಸಿಕ್ತಾ? ಸಂವಿಧಾನ ಇರಲಿಲ್ಲ. ನಮಗ್ ದೇಶ ನಾವು ಮಾಡ್ಕೊಂಡಿದ್ದು, ನಮಗ್ ದೇಶ ನಾವು ಮಾಡ್ಕೊಂಡಿದ್ದು ಅಷ್ಟೇ ಪಾಪ್ಯುಲೇಷನ್ ಕೊಡ್ಬೇಕು. ಇವತ್ತು ನೀವು ನಾಗರಿಕತೆ 1947ರಲ್ಲಿ ಪಾಕಿಸ್ತಾನದಲ್ಲಿ 14.6% ಇತ್ತು, 14.7% ಇತ್ತು. 14.6%. ಈಗ ಎಷ್ಟಾಗಿದೆ?
ಈಗ ಎಷ್ಟಾಗಿದೆ? ಇವತ್ತು ನೀವು ಅಷ್ಟೇ ಜನರನ್ನ ಕೊಡ್ತೀರಾ? ಇಲ್ಲಿ ಎಷ್ಟಾಗಿದೆ? ಕೊಡ್ತೀರಾ? ಎಷ್ಟಾಗಿದೆ? ಇರೋರ್ಗೆ ನಿಮಗೆ ನೀವು ಅದನ್ನ ಹೇಳೋದಕ್ಕೂ ಆಗಲ್ಲ. ಯೋಗ್ಯತೆ ಇಲ್ದಿರೋ ಸರ್ಕಾರ. ಅದನ್ನ ಹೇಳೋದಕ್ಕೂ ಆಗಲ್ಲ. 2023ರಲ್ಲಿ 1.3 ಆಗಿದೆ, 14.6 ಆಗಿದೆ. ಬಾಂಗ್ಲಾದೇಶದ ಹಿಂದೂಗಳು 28% ಇದ್ರು, ಈಗ 7.5% ಇದೆ. ಅಫ್ಘಾನಿಸ್ತಾನದಲ್ಲಿ 5% ಇದ್ರು, 0.4. 142 million is Pakistan's population today. Okay. ಅದರ ಪ್ರಕಾರ 14.6% ಅಲ್ಲಿನ ಹಿಂದೂಗಳಿಗೆ ಇವತ್ತಿನ ಪ್ರಕಾರ ಅಂತ ಹೇಳಿದ್ರೆ 35 ಮಿಲಿಯನ್ ಜನರಿಗೆ ನೀವು ಕೊಡಬೇಕು. ಅಲ್ಲಿ ಕೂತಿರುವ 30,000 ಕಾಶ್ಮೀರಿ ಪಂಡಿತರಿಗೆ ಊಟ ಇಲ್ದಿರ ಅವ್ರಿಗೆ ಅವ್ರ ಜೀವನ ಬಿಟ್ಟು ನೋಡ್ಕೊಳ್ಳಿ. ಅವ್ರನ್ನ ಕೊಡಕ್ಕಾಗ್ದಿರ ಇವ್ರನ್ನ ನೀವು ಪೌರತ್ವ ಕೊಟ್ಬಿಟ್ಟು ಏನಂತ ಮಾಡಕೊಡ್ತಿದ್ದೀರಿ? ಇದೆಲ್ಲ ಕಣ್ಣಲ್ಲಿ ಸುಣ್ಣ ಹಾಕೋ ಕೆಲಸ. ಇದೆಲ್ಲ ಕಣ್ಣಲ್ಲಿ ಸುಣ್ಣ ಹಾಕೋ ಕೆಲಸ ಬಿಟ್ಬಿಟ್ಟು ಉದ್ಯೋಗ ಬಗ್ಗೆ ಮಾತಾಡೋದು. 30,000 ಪಂಡಿತರ ಈ ದಾರುಣ ಸ್ಥಿತಿಗೆ ಕಾರಣ ಯಾರಪ್ಪ ಅಂದ್ರೆ ಇಂಥ ಮನಸ್ಥಿತಿಯ ವ್ಯಕ್ತಿಗಳಿಂದ, ಇಂಥ ಮನಸ್ಥಿತಿಯ, ಇಂಥ ಮೆಂಟಾಲಿಟಿಯಿಂದ ಇಂಥ ಒಬ್ಬ ಮುಸಲ್ಮಾನ ಅವ್ರ ಬಗ್ಗೆ ಖೇದ ವ್ಯಕ್ತ ಮಾಡಿದ್ದಾನೆ. 10 ವರ್ಷದಲ್ಲಿ ಒಬ್ಬ ವ್ಯಕ್ತ ಮಾಡಿದಾರೆ ಇವತ್ತು. ಒಬ್ಬ ಇವತ್ತು ಮಾಡಿರ್ತಕ್ಕಂಥದ್ದು ತಪ್ಪಂತ ಪಾಕಿಸ್ತಾನ ಮುಸಲ್ಮಾನರ ಬಗ್ಗೆ ಚಿಂತೆ ಮಾಡತಕ್ಕಂಥವ್ರು ನೀವು ಈ ದೇಶದ ಹಿಂದೂಗಳ ಬಗ್ಗೆ ಯೋಚನೆ ಮಾಡಲ್ಲ. ಯಾರು ಕಮಿಷನ್ ತಿಂದಿರಾ? ಹಿಂದೆಯಿಂದ ಕಮಿಷನ್ ನಾಚಿಕೆ ಆಗಬೇಕು ನಿಮ್ಗೆ. ಗೊತ್ತಾಗ್ತದೆ ಒಳ್ಳೆ ಮಾತಾಡ್ರಿ, ಒಳ್ಳೆ ಮಾತಾಡ್ರಿ. ವಿಜ್ಞಾನ ಬೆಳವಣಿಗೆಯ ಸಂದರ್ಭದಲ್ಲಿ ಭೂಮಿ ತಟ್ಟೆ ಆಕಾರದಲ್ಲಿ ಇತ್ತು ಅಂತ ಎಲ್ಲರೂ ಯಾರು ನಂಬಿಲ್ಲ. ಅದಾದ ಮೇಲೆ ನೀವು ಕಣ್ಣು ಮುಚ್ಕೊಂಡ ತಕ್ಷಣ ಪ್ರಪಂಚದ ಸತ್ಯ ಸುಳ್ಳಾಗದಿಲ್ಲ. ನೀವು ಕಣ್ಣು ಮುಚ್ಕೊಂಡ ತಕ್ಷಣ ಪ್ರಪಂಚದ ಸತ್ಯ ಸುಳ್ಳಾಗದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.